ನಮಸ್ಕಾರ. NRTV ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ. ನಾನು ಅಜ್ಜಂಪ್ರ ನಾಗೇಶ್. ಚಿಕ್ಕಮಗಳೂರು ಜಿಲ್ಲೆಯ ಚಿಕ್ಕಮಗಳೂರು ಅನುದಾನ ರಹಿತ ಖಾಸಗಿ ಶಾಲೆಗಳ ಒಂದು ಒಕ್ಕೂಟದಿಂದ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಳ್ಳೋದು. ಈ ಒಂದು ಕಾರ್ಯಾಗಾರದಲ್ಲಿ EF ಮತ್ತು EPF ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹಮ್ಮಿಕೊಳ್ಳೋದು. ಈ ಒಂದು ಕಾರ್ಯಕ್ರಮವನ್ನ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಭೋಜೇಗೌಡರು ಅವರು ಉದ್ಘಾಟಿಸಿದರು. ನಂತರ ಮಾತನಾಡುತ್ತಾ ಅವರು ಈ ಒಂದು ಎಲ್ಲಾ ಶಾಲೆಗಳ ಸಮಸ್ಯೆಗಳಿಗೆ ನಾವು ಕೈ ಜೋಡಿಸ್ತೇವೆ ಹಾಗೂ ನಿಮ್ಮಲ್ಲಿ ಒಂದು ಒಗ್ಗಟ್ಟಿನ ಒಂದು ಪರಿಸ್ಥಿತಿ ಬರಬೇಕು, ಹಾಗೆ ಯಾವುದೇ ಅಧಿಕಾರಿಗಳಿಗೂ ಸಹ ಲಂಚವನ್ನು ಕೊಡಬಾರದು ಎಂಬ ಮಾತನ್ನು ಹೇಳುವುದರ ಮೂಲಕವಾಗಿ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡುವ ಚಿತ್ರದಲ್ಲಿ ಕಾಣ್ತಿದ್ದೇವೆ. ಮಾನ್ಯತೆ ನವೀಕರಣದ ಬಗ್ಗೆ ಡಿಪಾರ್ಟ್ಮೆಂಟ್ ನಲ್ಲಿ ಅನೇಕ ಕಿರುಕುಳ ಬಗ್ಗೆ ಕೂಡ ನನಗೆ ಬೇರೆ ಬೇರೆಯವರು ಮಾತಾಡಿದ್ದಾರೆ. ನಾನು ಅದರ ಬಗ್ಗೆ ಬಹಳ ಸೀರಿಯಸ್ ಆಗಿದೆ. ನಾನು ಇವತ್ತು ನಿಮ್ಗೆ ಹೇಳಿದ್ದಲ್ಲ ಈ ವಿಷಯ. ನಾನು ಶಾಸಕನ ಆದಂದಿನ ದಿನದಿಂದ ನಿಮ್ಮ ಅಧ್ಯಕ್ಷರು, ನಿಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳೊಟ್ಟಿಗೆ ನಾನು ಹಂಚಿಕೊಂಡಿದ್ದೆ. ನಾನು ನಿಮಗೆ ಆಗಬೇಕಾಗಿರ್ತಕ್ಕಂಥ ಕೆಲಸದ ವಿಚಾರದಲ್ಲಿ ನೀವು ನಮ್ಮ ಆಫೀಸಿನವರಿಗೆ ಬೇರೆ ಬೇರೆ ರೀತಿಯ ವ್ಯವಸ್ಥೆ ಮಾಡಿಕೊಳ್ಳೋ ವಿಚಾರದಲ್ಲಿ ನಂದು ಸಂಪೂರ್ಣ ವಿರೋಧ ಇದೆ. ಅದಕ್ಕೆ ನೀವು ಸಹಕಾರ ಮಾಡಬೇಕು. ನೀವು ಏನು ಕೆಲಸ ಹಾಕಬೇಕು ಅಂತೇಳಿ ತರಾತುರಿಯಲ್ಲಿ ಏನೇನೋ ಮಾಡ್ಕೊಂಡು ನನಗೆ ಗೊತ್ತಿಲ್ಲದೆ ಮಾಡ್ಕೊಂಡು ಹೋದರೆ, ಸಂಘದ ಪದಾಧಿಕಾರಿ ಗೊತ್ತಿಲ್ಲದೆ ಮಾಡ್ಕೊಂಡು ಹೋದರೆ ನಾನು ಹೇಗೆ ಜವಾಬ್ದಾರಿ? ನಾನು 100ಕ್ಕೆ 100 ನನ್ನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 6 ಜಿಲ್ಲೆಗಳಲ್ಲಿ ಇದಕ್ಕೊಂದು ಕಡಿವಾಣ ಹಾಕಬೇಕು ಅಂತ ನಾನು ನೋಡಿದ್ದೀನಿ. ಬಟ್ ನಾನು ಸಿಕ್ಕಿಗೆ ಪ್ರಯತ್ನ ಮಾಡಿದರೆ ಅದರ ಪ್ರಕಾರ ನನಗೆ ಇನ್ನೂ ತೃಪ್ತಿ ತಂದುಕೊಟ್ಟಿಲ್ಲ. ಆದರೆ ನಾನು ಕೆಲಸ ಮಾಡ್ತೇನೆ. ಅದೆಲ್ಲ ನೀವು ಮಂಗಳೂರು, ಉಡುಪಿಯಲ್ಲಿ ನೀವು ನೋಡಬೇಕು. ಎಲ್ಲರಿಲ್ಲ ವಾಪಸ್ ಇಮಿಡಿಯೇಟ್ ನಾನು ಎಲ್ಲಿದ್ದು ಉಡುಪಿ ನನಗೆ ಫೋನ್ ಮಾಡ್ತೇನೆ. ನಾನು DDP ಮತ್ತು ಎಲ್ಲ PUಗಳನ್ನ ಅಧಿಕಾರಿ ವರ್ಗದವ್ರನ್ನ ನಿಮ್ಮನ್ನೆಲ್ಲ ಒಟ್ಟಿಗೆ ಕೂರಿಸಿ ಸರ್ವೆ ಮಾಡಿದ್ದೀನಿ. ಎಲ್ಲ ಜಿಲ್ಲೆಗಳಲ್ಲಿ ಮಾಡಿ ಈ ಬಾರಿ ಇಲ್ಲೇ ನಮ್ಮೆಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಇರ್ತಾರಲ್ಲ ಅಂತೇಳಿ ನಾವು ಚಿಕ್ಕಮಗಳೂರು ಜಿಲ್ಲೆಯ ಬಗ್ಗೆ ಕಾಳಜಿ ಮಾಡಿದ್ದೆ. ಬಟ್ ನೀವು ಒಳಗಡೆ ವ್ಯವಸ್ಥೆ ಮಾಡ್ಕೊಂಡ್ರೆ ನನಗೆ ಗೊತ್ತಾಗ್ತದೆ. ನಾನು ವಿಧಾನ ಪರಿಷತ್ತಲ್ಲಿ ಮಾತಾಡಿದ್ದನ್ನು ನೀವು ಕೇಳಿದ್ದೀನಿ. ಮಂತ್ರಿಗಳ ಎದುರಿಗೆ ಮಾತಾಡಿದ್ದೀನಿ, ಅಧಿಕಾರಿಗಳೆಲ್ಲ ಬಟ್ ಮಾಡಿ ತೋರಿಸಿ ಮಾತಾಡಿದ್ದೀನಿ. ಮಾನ್ಯತೆ ನವೀಕರಣ ಹೆಸರಿನಲ್ಲಿ ಭ್ರಷ್ಟಾಚಾರ ವ್ಯಾಪಕವಾಗಿದೆ. ನವೀಕರಣ ಇದನ್ನು ನಾನು ಮಂತ್ರಿಗಳ ಎದುರಿಗೆ, ಮುಖ್ಯಮಂತ್ರಿಗಳ ಎದುರಿಗೆ, ಅಧಿಕಾರಿ ವರ್ಗದವರಿಗೆ ಹೇಳಿದ್ರೂ ಕೂಡ ನೀವೇನೋ ಒಂದು ವ್ಯವಸ್ಥೆಯಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ರೆ ನಾನೇನಪ್ಪ ಏನು ಶಾಲೆ ಮುಗಿಸ್ಬಿಡ್ತಾರ? ತಾಕತ್ತಿದ್ರೆ ಒಂದೇ ಒಂದು ಶಾಲೆ ಮುಗಿಸಿದ್ರು ನಿರುಪಯೋಗಿ ನಮ್ಮ ತಾಕತ್ತಿದ್ರೆ ಮುಗಿಸಿ ನಾನು ಹೋಗ್ತೇನೆ. ಉದಾಹರಣೆ 65% ಶಿಕ್ಷಣ ಇಂಥ ಪ್ರೈವೇಟ್ ಸಂಸ್ಥೆಗಳಿಂದ ನಮ್ಮ ನಾಡಿನ ಮಕ್ಕಳಿಗೆ ಸಿಗ್ತಾ ಇರುತ್ತೆ. ಸರ್ಕಾರಕ್ಕೆ ಜ್ಞಾನ ಬೇಕು. ಸರ್ಕಾರ ತಿಳುವಳಿಕೆಯಲ್ಲಿ ಮಾಡಿರ್ತಕ್ಕಂಥ ಅನೇಕ ಕೆಲಸಗಳಿಗೆ ಇವತ್ತು ಇವರೆಲ್ಲ ಶಾಲೆಯನ್ನು ಬಿಟ್ಟು ಬಂದರೆ ಇವತ್ತು ಎಷ್ಟು ಕೆಲಸ ಕಾರ್ಯಗಳನ್ನು ಬಿಟ್ಟು ಬಂದರೆ ಏನಕ್ಕೆ ಹೋಗಬೇಕು? ಅವ್ರ ಕೆಲಸಗಳಿಗೆ ಆಫೀಸ್ಗಳನ್ನ ಅಲಿಯಿಸ್ತಕ್ಕಂಥದ್ದು. ನಮ್ಮ ಮಕ್ಕಳನ್ನ ಓದಿಸ್ಲಿಲ್ವಾ? RBIನಲ್ಲಿ ಅವರಿಗೆ ಮಕ್ಕಳು ಸರಿಯಾಗಿ ಅಡ್ಮಿಷನ್ ಇಲ್ಲ ಅಂದ್ರೆ ಅವರು ಸುಳ್ಳು ಮೇಲೆ ಕೊಟ್ಟಿದ್ರೆ ಏನಾದರೂ ಶಿಕ್ಷೆ ಮಾಡಿ. ನಾನು ಬೇಡ ಅಂತ ಹೇಳೋದು. ಕೊಡ್ಬೇಕಾದ್ರೆ 3 ವರ್ಷ 4 ವರ್ಷಕ್ಕೆ ದುಡ್ಡು ಇಟ್ಕೊಂಡ್ರೆ ಹೇಗೆ ಅವರು ಕೆಲಸ ಮಾಡೋದು? ಮಾನ್ಯತೆ ನವೀಕರಣದ ಹೆಸರಿನಲ್ಲಿ ಬಹಳಷ್ಟು ಭ್ರಷ್ಟಾಚಾರ ಆಗಿದೆ. ನಾನು ಅದನ್ನ ಈಗಲೂ ಕೂಡ ಹೇಳ್ತೇನೆ. ಆಗಕ್ಕೆ ಬಿಡ್ತಾ ಇಲ್ಲ. ನಾನು ಕಡಿಮೆ ಆಗಬೇಕು ಬಹಳ ಪ್ರಯತ್ನ ನಡೆಸಿದ್ದೀನಿ ನಾನು. ಬಟ್ ಕೆಲವರು ಹಳೆ ಬೈತಾರೆ. ಏನು ಹೇಳೋದು? ಯಾವ ಮಾತಾಡ್ತೀನಿ, ಯಾವ್ಯಾವ ಮಾತಾಡಿ ಹೇಳಿದ್ದೀನಿ ಅಂತ ನಿಮ್ಮ ಹೇಳಿದ್ರು. ಪದಾಧಿಕಾರಿ ಎಲ್ಲರೂ ಪೋಸ್ಟ್ಗಳಿದ್ದೀನಿ, ಅನೇಕ ಅವ್ರ ಎದುರೇ ಇನ್ನೇ ದೇವರು
ಶಿಕ್ಷಣ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಆ ರೀತಿ ಕೆಲಸ ಮಾಡುವಾಗ ಅವ್ರ ಜನರಲ್ಲಿ ಸಹಕಾರ ಮಾಡಲಿಲ್ಲ ಅಂದ್ರೆ ನೀವು ಏನು ಬಂದಿದ್ದೀರಿ ತೊಂದರೆ ಹೋಗಿ ಇಷ್ಟು ಒಳ್ಳೆ ಮಾತು ಹೇಳಿದ್ರು ಇನ್ನು ಬಹಳ ಕೆಟ್ಟ ರೀತಿ ಒಳ್ಳೆ ಮಾತು ಭಾಷೆ ಬರಲಿಲ್ಲ ಅಷ್ಟೇ ನಾನು ಮೂರನೇ ಸೇವಾಗಿ ನಾವು ಪ್ರಾರಂಭ ಸಾಲ್ವ್ ಮಾಡೋದಂತ ವಿಚಾರಕ್ಕೆ ಒಂದು ಧೈರ್ಯ ಹೇಳಿದ್ದೇವೆ ಸಹಕಾರ ನಾನು ಸಹಕಾರ ಕೊಡ್ತೇವೆ ನಾನು ಹೋಗಿದ್ದೆ ನೀವು ಯಾವ ಕಾರಣಕ್ಕೂ ಅದಕ್ಕೆ ಅವಕಾಶ ಕೊಡ್ಬೇಕು ನಿಮ್ದು ಏನು ಸಮಸ್ಯೆ ಇದ್ರೆ ನನಗೆ ಫೋನ್ ಮಾಡಿ ನಿಮ್ಮ ಮನೆಗೆ ಫೋನ್ ಮಾಡಿ ನಾನು ನಿಮ್ಮ ಸಮಸ್ಯೆ ಬಗ್ಗೆ ನಾನಿದ್ದೀನಿ ನೀವು ಯಾಕೆ ಆತಂಕ ಪಡ್ತೀರಿ ಮಕ್ಕಳಿಗೆ ಏನು ಕಾರಣ ಮಾಡಬೇಕು ಅಡ್ಮಿಷನ್ ವಿಚಾರದಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಮಾಡೋ ವಿಚಾರದಲ್ಲಿ ಮಕ್ಕಳ ಸಂಖ್ಯೆ ಸರಿಯಾಗಿರೋ ವಿಚಾರದಲ್ಲಿ ನೀವು ಅದೇ ಕಾಳಜಿ ನೀವು ಚಿಕ್ಕಮಗಳೂರು ಆಫೀಸರು ಅವಶ್ಯಕತೆ ಕೂಡ ಇಲ್ಲ ನಾನು ಇನ್ನೂ ಸ್ಟ್ರೀಮ್ಲೈನ್ ಮಾಡ್ತೀನಿ ಒಂದ್ಸರಿ ನನಗೆ ಬೆಂಗಳೂರಿನ ಆ ನಮ್ಮ ಸರ್ವಿಸ್ ಕಮಿಟಿ ಆದೇಶ ಬಂದರೆ ಆ ಆದೇಶ ಇಂಪ್ಲಿಮೆಂಟ್ ಆಯಿತು ಅಂತ ಹೇಳಿದ್ರೆ ನಾನು ನನ್ನ ಕೆಲಸ ನಾನು ಮಾಡ್ತೀನಿ. ಇದೇ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದಂತಹ ಭೋಜೇಗೌಡರವರನ್ನ ಹೃದಯ ಸ್ಪರ್ಶಿಯಾಗಿ ಸಂಘಟನೆಯ ಎಲ್ಲಾ ಸದಸ್ಯರು ಸೇರಿ ಒಟ್ಟಿಗೆ ಸೇರಿ ಒಂದು ಸನ್ಮಾನವನ್ನು ಮಾಡಿದರು. ಇದೇ ಸಂದರ್ಭದಲ್ಲಿ ಸನ್ಮಾನ ಸ್ವೀಕರಿಸಿದಂತಹ MLC ಆದಂತಹ ಭೋಜೇಗೌಡರು ಬಂದಂತಹ ಎಲ್ಲ ಒಂದು ಅವರ ಸಮಸ್ಯೆಗಳನ್ನ ಒಂದು ಖುದ್ದಾಗಿ ಆಲಿಸುವುದರ ಮೂಲಕವಾಗಿ ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಹಿಂದೆ ಇದ್ದಂತಹ DDP ಆದಂತಹ ಪುಟ್ಟರಾಜು ಅವರವರಿಗೆ ಸಹ ಅಲ್ಲಿಯ ಒಂದು ಮ್ಯಾನೇಜ್ಮೆಂಟ್ ಅವರು ಸಹ ಅಸಮಾಧಾನ ವ್ಯಕ್ತಪಡಿಸಿದ್ದು, ಹಾಗೆ ಸಹ ಭೋಜೇಗೌಡರು ಸಹ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಆ ನಂತರ ಪ್ರತಿಯೊಂದು ಒಂದು ಎಲ್ಲಾ ಒಂದು ಸಮಸ್ಯೆಗಳಿಗೆ ತಕ್ಷಣವೇ ಒಂದು ಪ್ರಿನ್ಸಿಪಲ್ ಸೆಕ್ರೆಟರಿ ಆದ ರಶ್ಮಿ ಅವರವರಿಗೆ ಮೇಡಮ್ ಅವರಿಗೆ ಒಂದು ದೂರವಾಣಿ ಮಾಡುವ ಮೂಲಕವಾಗಿ ಹಾಗೂ ಕಮಿಷನರ್ ಆದಂತಹ ಸವಳ್ಕರ್ ಅವರಿಗೆ ಒಂದು ದೂರವಾಣಿಯನ್ನು ಮಾಡುವ ಮೂಲಕವಾಗಿ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ದಾರೆ. ಇದಕ್ಕೆ ಈ ರೀತಿಯಾಗಿ ಈಗ ಯಾವ ರೀತಿಯಾಗಿ ದೂರವಾಣಿ ಮುಖಾಂತರವಾಗಿ ಸಂಪರ್ಕ ಮಾಡಿದ ನೋಡೋಣ. ಈಸ್ ಆಫ್ ಲಿವಿಂಗ್ ಅಂಡ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಈ ಎರಡು ನಾವು ಸಮೀಕರಣ ಮಾಡಿಲ್ಲ ಇದ್ರೆ ಆಮೇಲೆ ಇವತ್ತು ಕೊಟ್ಟ 10 ಲಕ್ಷ ತೆಗೆದ ತಕ್ಷಣ ಎಲ್ಲದಕ್ಕೂ ಒಂದಷ್ಟರಲ್ಲಿ ನಿವಾರಣೆ ಆಗುತ್ತೆ ಅಂದ್ರೆ ನೀವೆಲ್ಲೋ ಭ್ರಮೆನಲ್ಲಿದ್ದೀರಾ ಅಂತ ಹೇಳ್ತಾ ಇದ್ರು. ಪೂರ್ತ ನಡೆದಿದ್ದು ಸರ್ ಹ್ಯೂಮನ್ ಕ್ಯಾಪಿಟಲ್ ಅಲ್ಲಿ ಸ್ಕೂಲ್ ಎಜುಕೇಶನ್ ಆಮೇಲೆ ಎಂಟೈರ್ ಈಸ್ ಆಫ್ ಲಿವಿಂಗ್ ಸರ್. ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಸರ್. ಪ್ರೈಮ್ ಮಿನಿಸ್ಟರ್ ಪ್ರತಿ ಸೆಷನ್ ಆಗಿದ್ದು ಮಾತಾಡಿದ್ರು. ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ವಿಧಾನ ಪರಿಷತ್ನಲ್ಲಿ ಕನ್ವರ್ಷನ್ ಆಫ್ ಲ್ಯಾಂಡ್ ವಾಟ್ ಇಟ್ ಈಸ್ ರಿಲೇಟೆಡ್ ಟು Absolutely, sir. Bari conversion and other erosion work are documentary. Sir, ಬೇಕಿಲ್ಲ ಸರ್. ಎಷ್ಟು ಕ್ಲಿಯರ್ ಆಗಿ ನಮಗೆ ಮಾತಾಡಿದ್ರು ಹೇಳಿದ್ರು ಅಂತ ಹೇಳಿದ್ರೆ ತುಂಬಾ ಸಂತೋಷ ಆಯ್ತು ಸರ್. ಆ ತರ ಯೋಚನೆ ಮಾಡೋರು ಇವಾಗ ಇದ್ದಾರೆ ಅಂತ. ಸಿ ಹೌ ವಿ ವಿಲ್ ರಿವರ್ಕ್ ಎವ್ರಿಥಿಂಗ್. ನೋಡಿ ಸರ್, 8ನೇ ತಾರೀಕು ನೋಡಿ ಸರ್. ಬನ್ನಿ 8ನೇ ತಾರೀಕು ಅಷ್ಟೇ ಸರ್. ಎರಡು ಸಮಸ್ಯೆ ಅವರಿಂದ 8 ಆದ್ಮೇಲೆ ಅಡ್ಮಿಷನ್ ಕೊಡೋದಕ್ಕೆ ನಮ್ಮ DDPಗೆ ಅವ್ರಿಗೆ ಕೂಡ ಪರ್ಮಿಷನ್ ಕೂಡ DDP ಕೊಡ್ತಾ ಇಲ್ಲ. ನಂಗೆ ಗೊತ್ತಾಗ್ತಾ ಇಲ್ಲ ಸರ್. 9th 10th ಹೊಸ ಶಾಲೆ ಅನುಮತಿನ ಸರ್. ನಾನು ಚೆಕ್ ಮಾಡ್ತೀನಿ, ನಂಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್. ಯಾಕೆಂದ್ರೆ ಡಿಲೇ ಆಗುತ್ತೆ ಮತ್ತೆ ಅದ್ರ ಬಗ್ಗೆ ಇದಾಗಿ ಬರೋದು. ಆಮೇಲೆ ಅದೇ RT ಅಮೌಂಟ್ ಅವರಿಗೆ ಮಕ್ಕಳು ಇದು ತೋರಿಸ್ತಾ ಇಲ್ಲ, ಆಗಿನ ತೋರಿಸ್ತಾ ಇಲ್ಲ ಅಂತ ಮಕ್ಕಳೇನು ಅಲ್ಲ ಏನದು ಅದೇನೋ ಪ್ರಾಬ್ಲಮ್ ಹೇಳಿದ್ರೆ ಮೀಟಿಂಗ್ ಕರೆದಿಲ್ಲ. ಅವ್ರು ಬಂದು ಕೊಡ್ರಿ ಸರ್. ಕಳಿಸ್ಕೊಡಿ, ಆಮೇಲೆ ಕಳಿಸ್ಕೊಡ್ತೀನಿ. ಅದೇ ರೀತಿಯಾಗಿ ಈ ರೀತಿಯಾಗಿ ಒಂದು ಅಲ್ಲಿ ಬಂದಂತಹ ಎಲ್ಲ ಒಂದು ಮ್ಯಾನೇಜ್ಮೆಂಟಿನ ಒಂದು ಸದಸ್ಯರೊಂದಿಗೆ ಸಮಸ್ಯೆಗಳನ್ನು ಆಲಿಸುವ ಮೂಲಕವಾಗಿ ಅಲ್ಲಿಯ ಅಧಿಕಾರಿಗಳಿಗೆ ಒಂದು ಮಾಹಿತಿಯನ್ನು ಪಡೆದುಕೊಳ್ಳುವ ಮೂಲಕವಾಗಿ ಈ ಒಂದು ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಅಂದರೆ ಭೂ ಪರಿವರ್ತನೆಯ ಬಗ್ಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಮೇಡಮ್ ಅವರು ಸಹ ಒಂದು ರೀತಿಯ ಇದು ಅವಶ್ಯಕತೆ ಇಲ್ಲ ಅಂತ ಒಂದು ದೂರವಾಣಿ ಮೂಲಕ ಒಂದು ತಿಳಿಸಿರೋದು ಎಲ್ಲರಿಗೂ ಗೊತ್ತಾದಂಥ ವಿಚಾರ ಆಗಿದೆ. ಸೊ ಹಾಗಾಗಿ ಈ ವಿಚಾರದ ಬಗ್ಗೆ ನಾವು 8ನೇ ತಾರೀಕಿನಂದು ಎಲ್ಲ ಸಭೆ ಸೇರ್ತಾ ಇದ್ದೀವಿ. ಸೊ ಆದ್ದರಿಂದ ನಿಮ್ಮ ಎಲ್ಲ ಖಾಸಗಿ ಶಾಲೆಗಳ ಪರವಾಗಿ ನಾನು ಮಾತಾಡುತ್ತೇನೆ ಹಾಗೂ ಒಂದು ಉತ್ತಮ ರೀತಿಯಲ್ಲಿ ಒಂದು ಬಗೆಹರಿಸಿಕೊಳ್ತೀವಿ ಅಂತ ಹೇಳಿದ್ದಾರೆ.
ಇದೇ ಸಂದರ್ಭದಲ್ಲಿ ಜಿಲ್ಲಾ ಉಪನಿರ್ದೇಶಕರಾದಂತಹ ತಿಮ್ಮರಾಜ್ ಅವರು ಮಾತನಾಡುತ್ತಾ, ನೋಡಿ ನಿಮ್ಮ ಸಮಸ್ಯೆಗಳಿಗೆ ನಾವು ಸದಾ ಬದ್ಧರಾಗಿರ್ತೇವೆ. ಯಾಕೆಂತಂದ್ರೆ ನಮ್ಮಲ್ಲಿ ಒಂದು ಕಾನೂನಾತ್ಮಕವಾಗಿ ನಾವು ಕಾರ್ಯನಿರ್ವಹಿಸುತ್ತೇವೆ. ಹಾಗೆಯೇ ಎಲ್ಲಾ ರೀತಿಯ ದಾಖಲೆಗಳಿದ್ದಾಗ ಮಾತ್ರ ನಾವು ಅನುಮತಿ ಕೊಡಲು ನಾವು ಸಾಧ್ಯವಾಗ್ತದೆ. ಹಾಗೆಯೇ ನಮ್ಮ ಒಂದು ಕಚೇರಿಯಲ್ಲಿ ಒಂದು ಅಧಿಕಾರದ ವ್ಯಾಪ್ತಿಯನ್ನು ಅಂದ್ರೆ ಒಂದು ಬದಲಾವಣೆಯನ್ನ ನಾವು ಮಾಡ್ತಾ ಇದ್ದೇವೆ. ಸೊ ಇದಕ್ಕೆ ಭೋಜೇಗೌಡರು ಸಹ ಒಂದು ವಸ್ತುವನ್ನು ನೀಡಿದ್ದಾರೆ. ಅದೇ ರೀತಿಯಾಗಿ ಒಂದು ನಮ್ಮ ವ್ಯಾಪ್ತಿಯಲ್ಲಿರುವಂತಹ ಅಧಿಕಾರಿ ವರ್ಗವನ್ನ ಅದಲು ಬದಲು ಖಾತೆಗಳನ್ನು ಅದಲು ಬದಲು ಮಾಡ್ತಾ ಇದ್ದೇವೆ. ಸೊ ಆಗ ಈ ಒಂದು ಸಂದರ್ಭದಲ್ಲಿ ಒಂದು ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ನಮ್ಮ ಒಂದು DDPI ಕಚೇರಿ ಈ ಒಂದು ಈ ಸಾಫ್ಟ್ವೇರ್ ಅನ್ನ ಬಳಕೆ ಮಾಡುತ್ತಿದ್ದು ಅರ್ಜಿಗಳನ್ನ ಯಾವಾಗ ನೀಡಿದ್ರು ಇದರ ಬಗ್ಗೆ ತಂತ್ರಾಂಶಗಳನ್ನ ಈಗಾಗಲೇ ಒಂದು ಡಾಟಾ ಎಂಟ್ರಿ ಮಾಡ್ತಾ ಇದ್ದೇವೆ. ಇನ್ನು ಕೆಲವೇ ದಿನಗಳಲ್ಲಿ ಒಂದು ಯಾರೂ ಸಹ ಕಚೇರಿಗೆ ಅಲೆಯಬಾರದು, ಅರ್ಜಿಗಳನ್ನ ಅಲ್ಲಿ ಕೊಟ್ಟೆ ಇಲ್ಲಿ ಕೊಟ್ಟೆ ಅಂತ ಹೇಳೋ ಹಾಗಿಲ್ಲ, ಎಲ್ಲ ಆನ್ಲೈನ್ ಹಾಕ್ಬೇಕು. ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನಾವು ಈಗ ಮಾಡ್ತಾ ಇದ್ದೇವೆ. ಅದನ್ನ ಕೆಲವೇ ದಿನಗಳಲ್ಲಿ ನಿಮ್ಮ ಸೇವೆಗೆ ಒದಗಿಸ್ತೀವಿ ಅಂತ ಸಹ ಹೇಳಿರೋದು DDPI ತಿಮ್ಮರಾಜ್ ಅವರು ಹೇಳಿದ್ದಾರೆ. ಹಾಗೆಯೇ ನೀವು ಮಾನ್ಯತೆ ನವೀಕರಣ ಆಗಿರ್ಬೋದು, RTO ಒಂದು ಇದಾಗಿರ್ಬೋದು, ಅದಕ್ಕೆ ಸರಿಯಾದ ಸೂಕ್ತವಾದ ದಾಖಲೆಗಳನ್ನು ಹಾಕಿದಾಗ ಮಾತ್ರ ನಾವು ಅದಕ್ಕೆ ಅನುಮತಿ ನೀಡುತ್ತೇವೆ. ಇಲ್ಲವಾದಲ್ಲಿ ಇಲ್ಲ. ಯಾಕೆಂದ್ರೆ ಕಾನೂನಿನ ಚೌಕಟ್ಟಿನಲ್ಲಿ ನಮಗೆ ಒಳಪಡುವಂತಹ ಎಲ್ಲಾ ದಾಖಲೆಗಳಿದ್ದರೆ ಮಾತ್ರ ನಾವು ಅದಕ್ಕೆ ಅನುವು ಮಾಡಿಕೊಡ್ತೇವೆ. ಹಾಗಾಗಿ ಪ್ರತಿಯೊಬ್ಬ ಎಲ್ಲಾ ಶಾಲೆಗಳು ಸಹ ಒಂದು ಉತ್ತಮ ಶಿಕ್ಷಣ ನೀಡ್ತಾ ಇದ್ದೀರಾ. ಸೊ ನಿಮ್ಮ ಒಂದು ಖಾಸಗಿ ಶಾಲೆಗಳಿಂದ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಒಂದು ಪ್ರತಿಭಾವಂತ ವ್ಯಕ್ತಿಗಳು ಅಂದ್ರೆ ಹೊರಹೊಮ್ಮುತ್ತಿದ್ದಾರೆ. ಸೊ ಎಲ್ಲರೂ ಸಹ ಸಹಕರಿಸಬೇಕು ಅಂತ ಹೇಳಿದ್ದಾರೆ. ನಿಮ್ಮಲ್ಲಿ ಡಿಎಲ್ಗೆ ಅದು ವ್ಯವಸ್ಥಿತವಾದ ಏನೇನು ದಾಖಲೆ ಇರಬೇಕು ಅವೆಲ್ಲ ಇದೆ. ಯಾವ ಡ್ರೈವರ್ನು ನೀವು ಬಸ್ ಹಚ್ಬೇಡಿ. ಬಸ್ ಕೂಡ ಅಷ್ಟೇ ಇನ್ಸೂರೆನ್ಸ್ ಇಲ್ಲ ಅಥವಾ ಅದಕ್ಕೆ ಸಂಬಂಧಪಟ್ಟ ಅದೆಲ್ಲ ಇಲ್ಲ ಅಂದ್ರೆ ಬಸ್ಗಳನ್ನ ಮೂವ್ ಮಾಡಬೇಡಿ. ನಿಮಗೆ ಗೊತ್ತಿದೆ ಅದೇ ದಿನ ಏನಾದ್ರು ತೊಂದರೆ ಆದ್ರೆ ಇಲಾಖೆಗೂ ಸಮಸ್ಯೆ, ನಿಮಗೂ ಸಮಸ್ಯೆ. ನಾವ್ಯಾಕೆ ರನ್ ಮಾಡೋದು ಏನಾಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾಗಿರುವಂತದ್ದು ಆಟೋಗಳಲ್ಲಿ ಅಂದ್ರೆ ಲಗೇಜ್ ಜನಾವಳಿ ಸ್ಕೂಲ್ ಮಕ್ಕಳನ್ನ ಕರ್ಕೊಂಡು ವ್ಯಾನ್ಗಳಲ್ಲಿ ಸಾಗಾಟ ಮಾಡೋದು ಇದು ಯಾವುದೂ ಕೂಡ ಅವಕಾಶ ಇಲ್ಲ. ದಯಮಾಡಿ ಅದನ್ನ ನೀವು ಎಷ್ಟು ಕ್ಲೀನ್ ಮಾಡ್ತೀರ ನೋಡಿ, ಅದೆಲ್ಲವೂ ಕೂಡ ಸರಿಯಾಗಬೇಕು. ಅದರ ಜೊತೆಗೆ ಮುಖ್ಯವಾಗಿರುವಂತದ್ದು ಮಕ್ಕಳನ್ನ ವಿಶೇಷವಾಗಿ ಬಸ್ ಹತ್ತಿಸುವಾಗ ಇಳಿಸುವಾಗ ರೋಡ್ ಅಲ್ಲಿ ಇಳಿಸುವಾಗ ಪೇರೆಂಟ್ಸ್ ಕೈಗೆ ಹೋಗೋದನ್ನ ಬಿಟ್ಟು ಹೋಗ್ಬೇಕು. ಅದನ್ನ ನಾನು ಕಡೆ ಅಲ್ಲಿ ನೋಡ್ತಿರ್ತೀನಿ. ಸಣ್ಣ ಮಕ್ಕಳು ರೋಡ್ ಕ್ರಾಸ್ ಮಾಡ್ತಿರ್ತಾರೆ. ಈಗ ಕನ್ವರ್ಷನ್ ಸ್ಕೂಲ್ಗಳಿಗೆ ಈಗ ಇತ್ತೀಚೆಗೆ ಒಂದು ರಾಜ್ಯಪಾಲ ಆದೇಶವನ್ನು ಮಾಡಿದ್ದಾರೆ. ಏನಂತಂದ್ರೆ ನೀವು ಇಂಡಸ್ಟ್ರಿ ಕ್ರಷರ್ ಮಾಡ್ತೀರಿ ಅಂದ್ರೆ ಅಥವಾ ಬೇರೆ ಬೇರೆ ಪೆಟ್ರೋಲ್ ಬಂಕ್ ಅಥವಾ ಇದ್ರೆ ಬೇರೆಲ್ಲ ಮಾಡ್ತೀರಿ ಅಂದ್ರೆ ಇಂಡಸ್ಟ್ರಿಯಲ್ ಪರ್ಪಸ್ಗೆ 2 ಎಕರೆವರೆಗೂ ನೀವು ಕನ್ವರ್ಷನ್ ಏನು ಅಗತ್ಯ ಇಲ್ಲ ಅಂತ. ಆದ್ರೆ ಶಾಲೆಗೆ ಮಾತ್ರ 10 ಸೆಂಟ್ ಅಥವಾ 8 ಸೆಂಟ್ ಅದಕ್ಕೆ ಕನ್ವರ್ಷನ್ ಬೇಕಾಗಿಲ್ಲ ಅಂತ ಸರಿ. ಸೊ ದಯಮಾಡಿ ಸದನ ಸಮಿತಿನಲ್ಲಿ 2 ಎಕರೆವರೆಗೂ ಕನಿಷ್ಠ 2 ಎಕರೆವರೆಗೂ ಶಿಕ್ಷಣ ಸಂಸ್ಥೆಗಳಿಗೆ ಆಲ್ರೆಡಿ ಸ್ಥಾಪನೆ ಆಗಿರುವಂತಹ ಮತ್ತು ಸ್ಥಾಪನೆ ಆಗುವಂತಹ ಜಾಗಗಳಿಗೆ ನೀವು ಇಂಡಸ್ಟ್ರಿ ತರನೇ ಕನ್ಸಿಡರ್ ಮಾಡಬಾರ್ದು. ಕನ್ವರ್ಷನ್ಸ್ ಬೇಕಾಗಿಲ್ಲ ಅನ್ನೋದು ಅವರಿಗೆಲ್ಲವೂ ಕೂಡ ಮತ್ತೊಮ್ಮೆ ನಾನು ನಿಮ್ಮ ಪರವಾಗಿ ಒತ್ತಾಯವನ್ನು ಮಾಡೋದಕ್ಕೆ ಇಚ್ಛಿಸ್ತೇನೆ. ಅವಾಗ ಎಲ್ಲಾ ಸಮಸ್ಯೆಗಳು ಬಗೆಹರಿತವೆ. ಕನ್ವರ್ಷನ್ 10 ವರ್ಷ 15 ವರ್ಷ 20 ವರ್ಷ ಹೀಗೆಲ್ಲ ಕೊಡ್ತಾ ಇದ್ರು. ಈಗ ಪ್ರತಿ ವರ್ಷ ಸ್ಟ್ರಕ್ಚರಲ್ ಸ್ಟೆಬಿಲಿಟಿ ತಗೋಬೇಕು ಅಂತ ಮೊನ್ನೆ ಆದೇಶ ಬಂದಿದೆ. ಸೊ ಇದನ್ನ ತಾವು ದಯಮಾಡಿ ಸದನ ಸಮಿತಿಯಲ್ಲಿ ಪ್ರಸ್ತಾಪ ಮಾಡಬೇಕು. ವಿಧಾನ ಪರಿಷತ್ತಲ್ಲಿ ಅವರು ಮಾಡಿದ್ದಾರೆ, ಒಂದು ಬಿಲ್ಡಿಂಗ್ ಅನ್ನ ಕಟ್ಟಿ ಒಂದು ಕಾರ್ಯಕ್ರಮದ ಪ್ರಮುಖ ಅಂಶ ಅಂತಂತಂದ್ರೆ ಶಾಲೆಗಳಲ್ಲಿ ನಿರ್ವಹಿಸುವಂತಹ ಎಲ್ಲ ಸಿಬ್ಬಂದಿಯವರಿಗೆ ESI ಮತ್ತು PF ಅನ್ನ ಮಾಡಿಸುವಂತ ಕಾರ್ಯಕ್ರಮ ಆಯಿತು. ಈ ಒಂದು ಸಂದರ್ಭದಲ್ಲಿ ಯಾರು ಈ ಒಂದು ಇದರಲ್ಲಿ ಒಂದು ಸಂಸ್ಥೆಯಲ್ಲಿ 20 ಜನಕ್ಕಿಂತ ಹೆಚ್ಚು ಇರ್ತಾರೋ ಅಂತವರು ಸಹ ESI PF ಅನ್ನ ಮಾಡಿಸ್ಲಿಕ್ಕೆ ಕಡ್ಡಾಯ ಅರ್ಹರಾಗಿರ್ತಾರೆ. ಹಾಗೆಯೇ ಯಾವುದೇ ಒಂದು ಸಂಸ್ಥೆಯಲ್ಲಿ 10ಕ್ಕಿಂತ ಕಡಿಮೆ ಇದ್ದಂತ ಸಿಬ್ಬಂದಿ ವರ್ಗದಿದ್ರೆ ಅವರಿಗೆ ESI ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಅವರ ಆರೋಗ್ಯದ ಹಿತದೃಷ್ಟಿಯಿಂದ ಹಾಗೂ ಸೇವಾ ಭದ್ರತೆ ಹಿತದೃಷ್ಟಿಯಿಂದ ಅವರಿಗೆ ESI ಮತ್ತು PF ಅನ್ನ ಕಡ್ಡಾಯವಾಗಿ ಮಾಡಿಸ್ಲೇಬೇಕು. ಹಾಗೆ ಅಂತಂದ್ರೆ ಅವರಿಗೆ ಅವರ ಒಂದು ಕುಟುಂಬದ ವರ್ಗದವರಿಗೆ ಆರೋಗ್ಯ ದೃಷ್ಟಿಯಿಂದ ಇದು ತುಂಬಾ ಅನುಕೂಲವಾಗ್ತದೆ. ಯಾಕೆಂದ್ರೆ ಆರೋಗ್ಯ ನಮ್ಮ ಕೆಲವೊಂದು ಆಸ್ಪತ್ರೆಗಳನ್ನ ಒಳಗೊಂಡಿರುತ್ತೆ ಕೇಂದ್ರ ಸರ್ಕಾರ. ಆ ಒಂದು ಒಳಪಟ್ಟಂತಹ ನಿಯಮಗಳು ಒಳಪಟ್ಟಂತಹ ಇದರಲ್ಲಿ ಚಿಕಿತ್ಸೆಯನ್ನ ಪಡೆಯಬಹುದಾಗಿ. ಆದ್ದರಿಂದ ಪ್ರತಿಯೊಬ್ಬ ಸಿಬ್ಬಂದಿಗೂ ಸಹ
ESI ಮತ್ತು PF ಅನ್ನ ಕಡ್ಡಾಯವಾಗಿ ಮಾಡಿಸಬೇಕು. ಮುಂದಿನ ದಿನಗಳಲ್ಲಿ ತಾಲೂಕುವಾರು ನಮ್ಮ ಸಿಬ್ಬಂದಿ ವರ್ಗದವರು ಬಂದು ಆ ಒಂದು ವರ್ಗದವರಿಗೆ ಕೆಲವೊಂದು ಮಾಹಿತಿಯನ್ನ ನೀಡಲಾಗುತ್ತಿದೆ ಎಂದು ಅಲ್ಲಿನ ಅಧಿಕಾರಿಯಾದ ರೇಣುಕಾದೇವರು ಈ ವಿಚಾರವನ್ನು ತಿಳಿಸಿದ್ದಾರೆ. ಯಾವಾಗ ಓಪನ್ ಇರುತ್ತೆ ಅವಾಗ ಬಂದು ಡಿಸ್ಪೆನ್ಸರಿ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಪ್ರೊಸೀಜರ್ ಹೇಳ್ತಾರೆ ಮೇಡಮ್ ನಿಮಗೆ. ಯಾಕಂದ್ರೆ PD 100 rupees ಆಗುತ್ತೆ ಒಬ್ಬ ಮೆಂಬರ್ಗೆ. ಸೊ ಎಂಪ್ಲಾಯಿಗೆ 12% ಪ್ಲಸ್ ಇಂಟ್ರೆಸ್ಟ್ ಅದು ಪೂರ್ತಿ ಎಷ್ಟು ಆಮೇಲೆ PD 100 rupees. ಮೊದಲೇನಾಗ್ತಿತ್ತು ಅಂದ್ರೆ ಚಿಕ್ಕಮಗಳೂರು ಅನುದಾನ ರಹಿತ ಖಾಸಗಿ ಶಾಲೆಗಳ ಒಂದು ಒಕ್ಕೂಟ ಹಮ್ಮಿಕೊಂಡಿದ್ದಂತಹ ಕಾರ್ಯಾಗಾರದಲ್ಲಿ ಒಂದು ರುಪ್ಸಾ ಅಧ್ಯಕ್ಷರಾದಂತಹ ತಾಳಿಕೋಟೆ ಲೋಕೇಶ್ ಅವರು, ಹಾಗೆ ಕ್ಯಾಂಪ್ಸಿನ ಜಿಲ್ಲಾ ಅಧ್ಯಕ್ಷರಾದಂತಹ ಉಮಾಶಂಕರ್ ಅವರು, ಹಾಗೆ DDP ಆದಂತಹ ತಿಮ್ಮರಾಜ್ ಅವರು, ಹಾಗೆ ಒಂದು ಚಿಕ್ಕಮಗಳೂರು ಜಿಲ್ಲೆಯ ಚಿಕ್ಕಮಗಳೂರು ತಾಲೂಕಿನ ಒಂದು BO ಆದಂತಹ ರುದ್ರಪ್ಪನವರು, ಪ್ರಸನ್ನ ಕುಮಾರ್ ಅವರು, ಕಿರಣ್ ಅವರು ಹಾಗೂ ಇತರರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕವಾಗಿ ಯಶಸ್ವಿಗೊಳಿಸಿದರು. ಈ ಒಂದು ಕಾರ್ಯಾಗಾರ ಎಲ್ಲಾ ಖಾಸಗಿ ಶಾಲೆಗಳ ಒಂದು ಮ್ಯಾನೇಜ್ಮೆಂಟ್ ಅವರಿಗೆ ತುಂಬಾ ಉಪಯುಕ್ತವಾಯಿತು ಎಂದು ಹೇಳಬಹುದಾಗಿದೆ.